ಪರಿಷತ್ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ತಲೆನೋವಾದ ಬಿಜೆಪಿ ಆಕಾಂಕ್ಷಿಗಳ ಪಟ್ಟಿ. ಪೈಪೋಟಿ ಹೆಚ್ಚಾಗಿದೆ. ಹೀಗಾಗಿ ಪರಿಷತ್ ಅಭ್ಯರ್ಥಿ ಆಯ್ಕೆಯಲ್ಲಿ ಬಿಜೆಪಿಗೆ ತಲೆನೋವಾಗಿ ಪರಿಣಮಿಸಿದೆ. ಇರುವಂತಹ 3 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಹೆಸರು ಪ್ರಸ್ತಾಪವಾಗಿದೆ. ಕೋರ್ ಕಮಿಟಿ ಸಭೆಯಲ್ಲಿ ಆಕಾಂಕ್ಷಿಗಳ ಪಟ್ಟಿಯನ್ನ ಕಂಡು ನಾಯಕರೇ ತಬ್ಬಿಬ್ಬಾಗೋಗಿದ್ದಾರೆ. ಈಗ 1:4 ಫಾರ್ಮುಲಾ ಆಧಾರದಲ್ಲಿ ಲಿಸ್ಟ್ ಅನ್ನ ಕಳಿಸುವುದಕ್ಕೆ ಕೋರ್ ಕಮಿಟಿ ನಿರ್ಧರಿಸಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ 4 ಲಿಸ್ಟ್ ಸಿದ್ಧಪಡಿಸಿ ಪ್ರತಿ ಲಿಸ್ಟ್ ನಲ್ಲಿ 3ರಂತೆ 12 ಹೆಸರನ್ನ ಕಳಿಸೋದಕ್ಕೆ ಈಗ ಕೋರ್ ಕಮಿಟಿ ನಿರ್ಧರಿಸಲಾಗಿದೆ. ಇರುವಂತಹ 3 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಹೆಸರು ಪ್ರಸ್ತಾಪವಾಗಿದೆ. ಹೀಗಾಗಿ ಆಕಾಂಕ್ಷಿಗಳ ನಡುವೆ ಪೈಪೋಟಿ ಕೂಡ ಇರುವಂತದ್ದು. ಇದರೆಲ್ಲದರ ನಡುವೆ 3 ಸ್ಥಾನಗಳಿಗೆ ಆ 3 ಅಭ್ಯರ್ಥಿಗಳು ಯಾರು ಅನ್ನೋದರ ಕುರಿತಾಗಿ ಕುತೂಹಲ ಕೂಡ ಹೆಚ್ಚಾಗಿದೆ. ಈಗ 1:4 ಫಾರ್ಮುಲಾ ಆಧಾರದಲ್ಲಿ ಲಿಸ್ಟ್ ಅನ್ನ ಕಳಿಸೋದಕ್ಕೆ ಕೋರ್ ಕಮಿಟಿ ನಿರ್ಧರಿಸಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಇಲ್ಲಿ ಯಾಕೆ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗಿದೆ ಅಂದ್ರೆ ಲೋಕಸಭಾ ಟಿಕೆಟ್ ವಂಚಿತರಿದ್ದಾರೆ, ವಿಧಾನಸಭಾ ಟಿಕೆಟ್ ವಂಚಿತರು, ಹಾಗೆ ಸಾಮಾನ್ಯ ಕಾರ್ಯಕರ್ತರು, ಹಾಲಿ ಪರಿಷತ್ ಸದಸ್ಯರು, ಮಹಿಳಾ ಮಣಿಗಳು ಕೂಡ ಇರೋದ್ರಿಂದ ಆಕಾಂಕ್ಷಿಗಳ ಫೈಟ್ ಹೆಚ್ಚಾಗಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಗುಡ್ ಮಾರ್ನಿಂಗ್. ಇರುವಂತಹ 3 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಅಂದ್ರೆ ಆ 3 ಅಭ್ಯರ್ಥಿಗಳು ಯಾರಾಗ್ಲಿದ್ದಾರೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಈಗ ಫಿಲ್ಟರ್ ಹೇಗೆ ಮಾಡ್ತಾರೆ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ವೆರಿ ಗುಡ್ ಮಾರ್ನಿಂಗ್ ಮಧು. ಅಂದ್ರೆ ಇಲ್ಲಿ ಬಹಳ ಕುತೂಹಲ ಮೂಡಿಸಿರೋದೇ ಈ ವಿಚಾರ. ಕೇವಲ 3 ಸ್ಥಾನಕ್ಕೆ ಅವಕಾಶ ಇರೋದು, ಅದರಲ್ಲಿ 40ಕ್ಕೂ ಹೆಚ್ಚು ಜನರ ಹೆಸರು ಚರ್ಚೆ ಆಗಿದೆ. ಫೈನಲಿ ಒಂದು 12 ಜನರ ಹೆಸರನ್ನ ಪಟ್ಟಿ ಮಾಡಿ ಕಳಿಸ್ತಾರೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿರೋದು. ಅದರಲ್ಲ 3 ಲೀಸ್ಟ್ ಅನ್ನ ಮಾಡ್ತಾರೆ ಅಂತೇಳಿ. ಅಂದ್ರೆ ಇಲ್ಲಿ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕೆಲವರಿಗೆ ಟಿಕೆಟ್ ತಪ್ಪಿತ್ತು ಅಥವಾ ಅವರು ತ್ಯಾಗ ಮಾಡ್ಬೇಕಂತ ಪರಿಸ್ಥಿತಿ ಬಂತು. ವಿಧಾನಸಭಾ ಚುನಾವಣೆ ವೇಳೆಯಲ್ಲೂ ಕೂಡ ಅದೇ ರೀತಿ ಆಯ್ತು. ಇನ್ನು ಮಹಿಳೆಯರು ಕೂಡ ಇದರಲ್ಲಿ ಅವಕಾಶಗಳನ್ನು ಕೇಳ್ತಾ ಇದ್ದಾರೆ, ಒಂದು ಸ್ಥಾನವನ್ನಾದ್ರೂ ಮಹಿಳೆಯರಿಗೆ ಕೊಡಿ ಅಂತ ಹೇಳಿ. ಹಾಗಾಗಿ ಮಹಿಳೆಯರ ಸಂಖ್ಯೆನೂ ಕೂಡ ಹೆಚ್ಚಾಗಿದೆ. ಇಲ್ಲಿ ಜಾತಿ ಲೆಕ್ಕಾಚಾರ, ಪ್ರಾಂತವಾರು ಲೆಕ್ಕಾಚಾರ, ಪಕ್ಷ ಸಂಘಟನೆ, ಸಂಘ ಪರಿವಾರ ಈ ಎಲ್ಲವನ್ನೂ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ 12 ಜನರ ಹೆಸರನ್ನ ಲಿಸ್ಟ್ ಮಾಡಬೇಕು. ಅದರಲ್ಲಿ ಒಂದು ಪಟ್ಟಿಯಲ್ಲಿ 3 ಜನರ ಹೆಸರು ಇರುತ್ತೆ. ಆ 3 ಜನರಲ್ಲಿ ಒಬ್ಬರ ಹೆಸರು ಮಹಿಳೆಯರನ್ನ ಸೇರಿಸಬೇಕು. ಅದು ಪ್ರತ್ಯೇಕವಾಗಿ ಪಟ್ಟಿಗಳನ್ನ ಮಾಡಿ 12 ಜನರ ಪಟ್ಟಿನ ಪ್ರತ್ಯೇಕವಾಗಿ ಮಾಡಿ ಅದನ್ನ ಹೈಕಮಾಂಡ್ಗೆ ಕಳಿಸ್ಬೇಕು ಅಂತ ಹೇಳಿ. ಇನ್ನು ಕೂಡ ಹೈಕಮಾಂಡ್ಗೆ ಕಳಿಸಲಿಕ್ಕೆ ಸಮಯ ಇದೆ ಅಂತ ಅನ್ಸುತ್ತೆ ಬಹುಶಃ. ಯಾಕಂದ್ರೆ ನಿನ್ನೆ ದಿನ ಮೀಟಿಂಗ್ ಆಗಿದೆ. ಇವತ್ತು ನಂತರದಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತೆ ಸಂಘಟನಾ ಕಾರ್ಯದರ್ಶಿ ರಾಜೀವ್ ಸೇರಿದಂಗೆ ಇನ್ನೊಂದಿಷ್ಟುಗಳ ಚರ್ಚೆಯನ್ನ ಕೂಡ ಮಾಡೋಂಥ ಸಾಧ್ಯತೆ ಇದೆ. ಪಟ್ಟಿಯನ್ನ ಫಿಲ್ಟರ್ ಮಾಡೋದಕ್ಕೆ 40 ಜನರಿಂದ ಅದನ್ನ ಕಡಿಮೆ ಮಾಡಬೇಕು. ಈಗ ಸಭೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನ ಎಲ್ಲರಿಂದನೂ ಅಭಿಪ್ರಾಯಗಳನ್ನ ಸಂಗ್ರಹಿಸಲಾಗಿದೆ. ಎಲ್ಲರ ಒಪಿನಿಯನ್ ಮೇರೆಗೆ ಒಂದಿಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಜವಾಬ್ದಾರಿ ಇವರಿಬ್ಬರದಾಗಿರುತ್ತೆ. ಇವರಿಬ್ರು ಈಗ ಹೆಸರುಗಳನ್ನ ಫಿಲ್ಟರ್ ಮಾಡಿ ಹೈಕಮಾಂಡ್ಗೆ ಕಳಿಸುವಂತ ಸಾಧ್ಯತೆ ಇದೆ. ಬಹುಶಃ ಇವತ್ತು ನಾಳೆ ಅಷ್ಟರಲ್ಲಿ ಹೈಕಮಾಂಡ್ಗೆ ಕಳಿಸ್ಬೋದು. ಹೈಕಮಾಂಡ್ ಕೂಡ ತಕ್ಷಣಕ್ಕೆ ಅದನ್ನ ಮಾನ್ಯ ಮಾಡಿ ವಾಪಸ್ ಕಳಿಸುತ್ತೆ ಅನ್ನೋಂಥ ನಿರೀಕ್ಷೆ ಇಲ್ಲ. ಎಲ್ರಿಗೂ ಕೂಡ ಇರುವಂತದ್ದು ಕಳಿಸಿದ ಮೇಲೆ ಕೊನೆ ಕ್ಷಣದವರೆಗೂ ಕೂಡ ಕಾಯ್ಬೇಕಂತ ಪರಿಸ್ಥಿತಿ ಬರುತ್ತೆ. ಆ ನಂತರದಲ್ಲಿ ಅದನ್ನ ಪಟ್ಟಿಯನ್ನು ಬರುವಂತ ಸಾಧ್ಯತೆ ಇದೆ. ಅಲ್ಲಿನ ಅಭ್ಯರ್ಥಿಗಳು ಯಾರು ಅನ್ನೋದು ಗೊತ್ತಾಗತ್ತೆ. ಅಲ್ಲಿವರೆಗೂ ಸಹಿತ ಈ ಕುತೂಹಲ ಇದ್ದೇ ಇದೆ. ಯಾರಿಗೆ ಅವಕಾಶ ಸಿಗ್ಬೋದು, ಇಷ್ಟೊಂದು ಜನರ ಆಕಾಂಕ್ಷಿಗಳ ನಡುವೆಯಲ್ಲಿ ಯಾರಿಗೆ ಅದೃಷ್ಟ ಒಲಿಯುತ್ತೆ ಅನ್ನೋಂಥ ಕುತೂಹಲ ಇದ್ದೇ ಇದೆ. ಮಹಿಳೆಯರು ಕೂಡ ತುಂಬಾ ರೇಸ್ನಲ್ಲಿದ್ದಾರೆ. ಮಾಳ್ವಿಕಾ ಅವಿನಾಶ್ ಕೂಡ ಇದ್ದಾರೆ, ಶ್ರುತಿ ಅವ್ರ ಹೆಸರಿದೆ, ತಾರಾ ಅವ್ರ ಹೆಸರು ಮತ್ತೊಮ್ಮೆ ಕೇಳಿ ಬರ್ತಾ ಇದೆ. ಹೀಗೆ ಮಹಿಳಾ ಮೋರ್ಚಾದಲ್ಲೂ ಕೂಡ ಅವಕಾಶವನ್ನ ಕೊಡಿ ಅನ್ನೋಂಥ ಮಾತು ಕೇಳಿ ಬಂದಿದೆ. ಗೀತಾ ವಿವೇಕಾನಂದ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಲೋಕಸಭೆಗೆ, ಅವರು ಕೂಡ ಟಿಕೆಟ್ ಸಿಕ್ಕಿರ್ಲಿಲ್ಲ. ಈಗ ಎಲ್ಲಾ ಲೆಕ್ಕಾಚಾರ ನೋಡಿದ್ರೆ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ರೀತಿಯಲ್ಲಿ ತ್ಯಾಗ ಅಥವಾ ಒಂದು ಅನ್ಯಾಯ ಆಗಿರುವಂತ ವಿಚಾರಕ್ಕಾಗಿ ಸಮಾಧಾನ ಮಾಡ್ಲಿಕ್ಕೂ ಕೂಡ ಇಲ್ಲಿ ಅವಕಾಶಗಳಿಲ್ಲ. 3 ಸ್ಥಾನ ಇರೋದ್ರಿಂದ ಅದನ್ನ ಹೇಗೆ ತೂಗಬೇಕು, ಸರಿಪಡಿಸ್ಬೇಕು ಅನ್ನೋಂಥ ಚಿಂತೆ ಈಗ ರಾಜ್ಯ ಬಿಜೆಪಿಗೆ ಬಂದಿರೋದು. ಅದನ್ನ ಈಗ ಒಂದಷ್ಟು ಲೆಕ್ಕಾಚಾರ ಮಾಡಿ ಪಟ್ಟಿಯನ್ನ ಅಂತಿಮಗೊಳಿಸಿ ಫಿಲ್ಟರ್ ಮಾಡಿ ಅದನ್ನ ಹೈಕಮಾಂಡ್ ಕಳಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಮಧು. ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್
821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.